ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ PCC ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರು ಹೇಳಬೇಕು, ಇಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಬೇಕು. ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ, ಅವರೇ ತೀರ್ಮಾನ ತೆಗೆದುಕೊಳ್ಬೇಕೇ ವಿನಃ ಈಗ ಅವ್ರು ಕೇಳಿದ ಹಾಗೆ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು. ಎಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಅಲ್ಲ, ಅದಕ್ಕೆ ಶಿಸ್ತು ಸಮಿತಿ ಅಂತಿದೆ, ರೆಹಮಾನ್ ಖಾನ್ ಸಾಹೇಬರು ಅದರ ಅಧ್ಯಕ್ಷರು. ಅದೇನಾದರೂ ಇದ್ದರೆ ಅವರು ನೋಡ್ತಾರೆ ವಿನಃ ನಾವ್ಯಾರು ಅದ್ರ ಬಗ್ಗೆ ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ತಾವೇ ಹೇಳ್ತೀರಿ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡಲಿಕ್ಕಾಗಲ್ಲ. ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿರುತ್ತೆ. ಆದ್ದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಆ ಸಬ್ಜೆಕ್ಟ್ ಬಿಟ್ಬಿಡಿ, ಬೇರೆ ಏನಾದಿದ್ರೆ ಕೇಳಿ. ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ, ಅವರೇ ಹೇಳಬೇಕಾಗತ್ತೆ ವಿನಃ ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಡೀತಾ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ AICCನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾಗ ನನ್ನ ಅಭಿಪ್ರಾಯ ಏನೂ ಬರೋದಿಲ್ಲ. ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಭಾಳ ಮುಖ್ಯ. ಶ್ರೀಗಳಿವೆಲ್ಲ ರಾಜಕೀಯದಲ್ಲೆಲ್ಲ ಮಾತಾಡಬಾರ್ದು. ಅವ್ರಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ನನ್ನ ವಿಚಾರದಲ್ಲಿ ಯಾರೂ ಮಾತಾಡೋದು ಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋನು, ನಾನು ಯಾವುದೇ ಸಮುದಾಯ ಅಂತ ಬಂದವನಲ್ಲ. ನನ್ನ ಜಾತಿ ಕಾಂಗ್ರೆಸ್ ಪಕ್ಷ, ನನ್ನ ಧರ್ಮ ತ್ರಿವರ್ಣ ಧ್ವಜ, ನನ್ನ ಗ್ರಂಥ ಸಂವಿಧಾನ. ಅದರಿಂದ ಅದು ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ. ಅದು ಪ್ರಣಾಳಿಕೆ ಸರ್ಕಾರದಲ್ಲಿ ಪ್ರಣಾಳಿಕೆ ಇದೆ, ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಏನಾದರೂ ಹೇಳಿದರೆ ಅದನ್ನು ನಾವು ಸಹ ಮುಖ್ಯಮಂತ್ರಿಗಳು ಹೇಳ್ತೀವಿ. ಆದಷ್ಟು ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತೀವಿ ಅಷ್ಟೆ. ಉದಯಗಿರಿ ಇವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕೃಪಾಪೋಷಿತ ಕೃತ್ಯಗಳಿದು, ಕುಕೃತ್ಯಗಳು. ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆಯಲ್ಲಿ ಹೇಳಿದ್ದೀವಿ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ. ಶಾಂತಿಯನ್ನು ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗೋಯ್ತು. ಯಾರೂ ಸಹ ಗೊಂದಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಾದರೂ ಹೇಳೋದಿಷ್ಟೇ, ಗೃಹ ಮಂತ್ರಿಗಳಿಗೆ, ಯಾರೇ ಆದ್ರೂ ಸಹ ಯಾವುದೇ ಧರ್ಮ, ಜಾತಿ, ಭಾಷೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ನೆಲದ ಕಾನೂನಿನ ಮೂಲಕ ಭಾಳ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ಇದು ಬಸವಣ್ಣನವರು, ಕನಕದಾಸ, ನಾರಾಯಣ ಗುರು, ಶಿಶುನಾಳ ಶರೀಫು ಇವರೆಲ್ಲ ಇದ್ದಂಥ ನಾಡಿನಲ್ಲಿ ನಾವು ಆ ರೀತಿ ಅಶಾಂತಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಿಂದಗಿ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು ಎಲ್ಲ. ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರೇ ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನೀವು ತನಿಖೆ ಮಾಡಿಸಿ, ಇಡೀ ದೇಶದ ಬೇಕಾದ್ರೆ ನನ್ನ ಹತ್ರ ಎಲ್ಲ ವಿಡಿಯೋಗಳೆಲ್ಲ ಇದೆ, ಎಲ್ಲ ಅವ್ರುಗಳೇ
ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅಲ್ಲಿ ವಿಶ್ವಗುರು ಅಮೇರಿಕಾಯಿಂದ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತಾರೆ, ಕಾನೂನು ಬಾಹಿರವಾಗಿ ಅಲ್ಲ ಹೋದಂಥವ್ರನ್ನ ವಾಪಸ್ ಕರೆಸುವಾಗ ಬೇಡಿಗಳು ಹಾಕೊಂಡು ಕರ್ಕೊಂಬರೋವಾಗ ಅವ್ರದ್ದು ಯಾವುದು ಮಾತು ಬರೋದಿಲ್ಲ. 3 ಲಕ್ಷ ಜನ ಹೋಗಿ ಚೈನಾ ಬಾರ್ಡ್ರಲ್ಲಿ ನಾವು ಮೂರು ವಾರದಲ್ಲಿ ಹೇಳಿಬಿಟ್ರೆ ಹೋಗ್ತೀನಿ ಅಂತ ಸಂಘ ಪರಿವಾರದ ಮುಖ್ಯಸ್ಥರು ಹೇಳಿದ್ರು. ಅವ್ರು ಆಗಲೇ 20 ಜನಕ್ಕೆ ಹೊಡೆದು ಮುಗಿಸ್ಬಿಟ್ಟಿದ್ರು, ಒಬ್ಬರು ಉಸಿರಾಡಲಿಲ್ಲ. ಇಲ್ಲಿ ನಮ್ಮಲ್ಲೇ ಇರ್ತಕ್ಕಂಥವ್ರಿಗೆ ತೊಂದರೆ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಇರಿ, ಅದಕ್ಕೆ ನಾನು ಹೇಳಿದ್ದು, ಯಾವುದೇ ಜಾತಿ ಧರ್ಮ ಆಗಲಿ ಕಾನೂನನ್ನು ಮೀರಿ ಮತ್ತು ಸುಪ್ರೀಂ ಕೋರ್ಟ್ದ ಜಜ್ಮೆಂಟ್ ಇದೆ, ಯಾರಾದರೂ ದ್ವೇಷ ಭಾಷಣಗಳನ್ನು ಮಾಡಿದ್ರೆ ತತ್ಕ್ಷಣವೇ ಯಾರು ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು SHO ಅಂತ ಯಾರು ಇರ್ತಾರೆ, ಸ್ಟೇಷನ್ ಹೌಸ್ ಆಫೀಸರು, ಅವ್ರು ಕೇಸ್ ಬುಕ್ ಮಾಡಬೇಕು. ಈಗ ನಾನು ಒಂದೇ ಒಂದು ಉದಾಹರಣೆ ಕೊಡ್ತಾ ಇಲ್ಲ, ಎಲ್ಲ ಕಡೆ ನಡೀತಕ್ಕಂಥ ಗಲಭೆಗಳು. ಅದಕ್ಕೆ ನಾನು ಹೇಳಿದ್ದು ಯಾವುದೇ ಧರ್ಮ ಅಂತೇಳಿ, ಒಂದೇ ಧರ್ಮ ಅಂತ ನಾನು ಹೇಳಿಲ್ಲ. ಸ್ವಲ್ಪ ಕುರುಡು ಭಕ್ತರಿರ್ತಾರೆ, ಅವ್ರಿಗೆ ನೈಜ ಪರಿಸ್ಥಿತಿಯನ್ನು ನೋಡುವಂಥ ಕನ್ನಡಕ ಅವ್ರು ಹಾಕ್ಕೊಂಡಿಲ್ಲ. ನಾವೇನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿಲ್ಲ ಅಂತ ಹೇಳಿದ್ರೆ, ದೇಶದಲ್ಲಿ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಬರಬೇಕಾದ್ರೆ ಏನು ಅಭಿವೃದ್ಧಿ ಆಗಲಿಲ್ಲ ಅಂದರೆ ಜನಗಳ ಕೈಯಲ್ಲಿ ಹಣ ಇರೋದಿಲ್ಲ. ಆದ್ದರಿಂದ ಇದೊಂದು ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಮತ್ತು ಕೇಂದ್ರ ಏನು ಬಜೆಟ್ ಮಂಡನೆ ಆಗಿದೆ, ಅದಕ್ಕೆ ಕರ್ನಾಟಕ ರಾಜ್ಯದ ಏನು ಪಾಲು ಬರಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಕೊಟ್ಟರೆ ಇನ್ನೂ ನಾವು ಅಭಿವೃದ್ಧಿ ಮಾಡ್ತೇವೆ. ಈಗ ಕಿತ್ತಾಟ ವಿರೋಧ ಪಕ್ಷದವ್ರು ಏನಾದರೂ ಅವ್ರಿಗೇನಾದರೂ ಮತಿಭ್ರಮಣೆ ಆಗಲಿಲ್ಲ ಅಂತ ಹೇಳಿದರೆ, ಆಳುವ ಪಕ್ಷದವ್ರನ್ನ ತುದಿಕಾಲ ಮೇಲೆ ನಿಲ್ಲಿಸಿ ಏನೇನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಬೇಕಾಗಿತ್ತು. ಅವರಲ್ಲಿ ಕಿತ್ತಾಟ ನೋಡಿದ್ರೆ ಅವರು ಪಕ್ಷನೇ ಇಲ್ಲ ಅಂತ ಆಗೋಗ್ಬಿಟ್ಟಿದೆ. ಹೇಳೋರು ಪಾರ್ಟಿ ವಿತ್ ಡಿಫರೆನ್ಸ್, ಶಿಸ್ತಿನ ಪಕ್ಷ, ಇವೆಲ್ಲ ಹೇಳಿದವರು ಕೊಳತು ನಾರ್ತಾ ಇದೆ. ದೆಹಲಿಯವ್ರ ಮಾತು ಕೇಳಲ್ಲ, ಕರ್ನಾಟಕದವರು ಮಾತು ಕೇಳೋದಿಲ್ಲ. ಆದ್ದರಿಂದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದ್ರೆ ವಿರೋಧ ಪಕ್ಷದವ್ರು ಹೇಳಬೇಕಾಗಿತ್ತು ಇಂಥದ್ದು ಆಗಿಲ್ಲ ಅಂಥೇಳಿ. ವಿರೋಧ ಪಕ್ಷದವ್ರಿಗೆ ಬರೀ ಯಡಿಯೂರಪ್ಪನವರ ಮಗ ಅಭಿವೃದ್ಧಿ ಆಗ್ತಾಯಿದ್ದಾರೆ, ನಾವು ಅಭಿವೃದ್ಧಿ ಆಗ್ತಾಯಿಲ್ಲ ಅಂಥೇಳಿ ಅವ್ರಿಗೆ ಚಿಂತೆ ಆಗಿದೆ.